ಈ ಥರ ರೆಡಿಯಾಗಿದೆ. ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರನ್ನೂ ನನ್ನ ಈ ಪುಟ್ಟ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಕ್ರೋಶೆ ಇಲ್ಲದೇ ಹೇಗೆ ಸ್ಯಾರಿಗೆ ಕುಚ್ಚು ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿರುವ ಬದಿಯೇ ತೊಗೊಳ್ಳೋಣ. ಈ ಥರ ನಾನು ಈ ಥರ ದಪ್ಪ ಮಣಿಯನ್ನು ತೊಗೊಂಡಿದ್ದೀನಿ, ದಪ್ಪ ಬೀಡ್ಸನ್ನು. ಈ ಥರ ಸ್ಮಾಲ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ನಾನು. ಈ ಥರ ಸ್ಮಾಲ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ನೀವು ನಿಮಗೆ ಇಷ್ಟ ಬಂದ ಈ ಥರ ರೌಂಡ್ ಬೀಡ್ಸಲ್ಲಿ ಕ್ರಿಸ್ಟಲ್ ಆದರೂ ತೊಗೋಬೋದು, ಇಲ್ಲ ನಿಮಗಿಷ್ಟ ಯಾವುದಿದೆ ಅದನ್ನು ತೊಗೋಬೋದು. ಇಲ್ಲಿ ಬಾಟಲ್ ಗ್ರೀನ್ ಸ್ಯಾರಿ ಆಗಿರೋದ್ರಿಂದ ನಾನು ಬಾಟಲ್ ಗ್ರೀನ್ ಕಲರೇ ಥ್ರೆಡ್ ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್. ಸಣ್ಣದೊಂದು ಸೂಜಿ ತೊಗೊಂಡು ಥ್ರೆಡ್ಡನ್ನು ಪೋಣಿಸ್ಕೊಳ್ಳೋಣ. ಫಸ್ಟ್ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ, ಯಾಕೆ ಅಂತ ಹೇಳಿದರೆ ಕಟ್ಟಾಗುತ್ತೆ ಜಾಸ್ತಿ ಹಾಕ್ಕೊಂಡ್ರೆ. ಹಾಗಾಗಿ ಕಡಿಮೆ ತೊಗೊಂಡ್ರೆ ಬೇಗ ಆಗುತ್ತೆ ಅಂತ ಅಷ್ಟೇ. ಈ ಥರ ಗಂಟು ಹಾಕಿ ಇಟ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಇಲ್ಲಿ ಒಂದು ಸೈಡಲ್ಲಿ ಸ್ವಲ್ಪ ಬಿಟ್ಕೊಳ್ಳೋಣ, ಒಂದು ಕುಚ್ಚು ಹಾಕೋಬೇಕು. ಹಾಗಾಗಿ ಒಳಗಡೆಯಿಂದ ಬಟ್ಟೆ ಸೇರಿಸಿ ಈ ಥರ ತೊಗೊಳ್ಳೋಣ. ಬೇಕಿದ್ರೆ ಒಂದೆರಡು ಸರಿ ಗಂಟು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಎಡ್ಜಿಂದನೇ ಮಾಡ್ಕೋಬೇಕು, ಟೈಟಾಗಿ ಕೂತ್ಕೊಳ್ಳುತ್ತೆ. ಇನ್ನೊಂದು ಸರಿ ಈ ಥರ ಗಂಟು ಹಾಕ್ಕೊಂಡ್ರೆ ಆಯಿತು. ಇವಾಗ ಫಸ್ಟಿಗೆ ಸಣ್ಣ ಬೀಡು ಈ ಥರ ಹಾಕ್ಕೊಳ್ಳೋಣ. ಫಸ್ಟಿಗೆ ಮಾತ್ರ 3, ಮಧ್ಯದಲ್ಲಿ ಈ ಥರ ದಪ್ಪ. ಬಹಳ ಸುಲಭ ಇದು, 1 ಗಂಟೆಲೆಲ್ಲ ಹಾಕ್ಕೊಂಬಿಡ್ಬೋದು. 3 ಬೀಟ್ ಕಾಣಿಸ್ತಾ ಇದೆಯಾ? ಈ ಥರ ಹಾಕ್ಕೊಂಡು ನೀಟಾಗಿ ಈ ಥರ ಸ್ವಲ್ಪ ಈ ಥರ ಲೂಸ್ ಮಾಡಿಕೊಂಡು ಮಣಿನ ಮಾತ್ರ ಈ ಥರ ಒಂದು ಯು ಶೇಪ್ ಬರುವ ಹಾಗೆ ಮಾಡಿಕೊಂಡು ಬಟ್ಟೆಯಿಂದ ಸ್ವಲ್ಪ ಈ ಥರ ತೊಗೊಂಡು, ಸ್ವಲ್ಪ ಬಟ್ಟೆ ತೊಗೊಂಡು ಈ ಬೀಡಿಂದನೇ ವಾಪಸ್ ಹೋಗಬೇಕು. ಈ ಥರ ನೀವು ಬೇಕಿದ್ರೆ ಗ್ರಿಪ್ ಇಲ್ಲ ಅಂತ ಹೇಳಿದರೆ ಇನ್ನೊಂದು ಬೇಕಾದರೆ ಗಂಟು ಹಾಕೋಬೋದು. ನಾನು ಹಾಕ್ಕೊಳ್ತಾ ಇಲ್ಲ, ಟೈಟಾಗಿ ನಿಲ್ಲುತ್ತೆ. ಇವಾಗ ಈ ಥರ ಯು ಶೇಪ್ ಮಾಡ್ಕೊಂಡಾದ ಮೇಲೆ ಸೆಕೆಂಡ್ ಟೈಮಿಂದ ಫಸ್ಟಿಗೆ ದೊಡ್ಡ ಬೀಡ್ ಹಾಕ್ಕೋಬೇಕು, ಆಮೇಲೆ ಈ ಸಣ್ಣದನ್ನು ಪೋಣಿಸ್ಕೊಳ್ಬೇಕು. 2 ಇವಾಗ ಇನ್ನು ಸ್ಯಾರಿ ಫುಲ್ 2 ಟೈಟಾಗಿ ಈ ಥರ ಇಟ್ಕೊಂಡು ಸ್ವಲ್ಪ ಯು ಶೇಪ್ ಥರ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಾಣ್ತಾ ಇದೆಯಲ್ಲ, ಈ ಥರ ಫಸ್ಟಿಗೆ 3 ಬೀಡು ಇಲ್ಲಿ ಕುಚ್ಚು ಕಟ್ಟಕ್ಕೆ ಜಾಗ ಬಿಟ್ಕೋಬೇಕು ಸ್ವಲ್ಪ. ಆಮೇಲಿಂದ 2 ಇಲ್ಲಿ ಸಣ್ಣದು ನಾವು ಹೊಲ್ಕೊಂಡಿದ್ದೀವಲ್ಲ, ಇದ್ರ ಜೊತೆಗೆ ಸೇರ್ಕೊತಾ ಹೋಗುತ್ತೆ. ಸ್ವಲ್ಪ ಬಟ್ಟೆ ತೊಗೊಳ್ಳೋದು, ಆಮೇಲಿಂದ ಈ ಬೀಡಿಂದ ವಾಪಸ್ ಹೋಗಬೇಕು. ಈ ಥರ ಟೈಟಾಗಿ ಇಟ್ಕೋಬೇಕು. ಸ್ವಲ್ಪ ಈ ಥರ ಬಟ್ಟೆ ತೊಗೊಳ್ಳೋದು, ಈ ಬೀಡಿಂದನೇ ವಾಪಸ್ ಹೋಗಬೇಕು. ಜಾಸ್ತಿ ಲೂಸ್ ಮಾಡ್ಕೋಬೇಡಿ, ಜಾಸ್ತಿ ಟೈಟು ಮಾಡ್ಕೋಬಾರದು. ನೋಡಿ, ಈ ಥರ ನಿಮಗೆ ಬೇಕಿದ್ದಲ್ಲಿ ಇನ್ನೊಂದು ಗಂಟು ಬೇಕಾದರೆ ಹಾಕೋಬೋದು. ನಾನು ಹಾಕ್ಕೊಳ್ತಾ ಇಲ್ಲ, ಹಾಗೆಯೇ ಸ್ಯಾರಿ ಪೂರ್ತಿ ಹಾಗೆ ಹಾಕ್ಕೊಂಡು ಹೋಗ್ತೀನಿ. ಮತ್ತು ಪುನಃ ಒಂದು ದೊಡ್ಡ ಬೀಡ್, ಇನ್ನೊಂದು ಸಣ್ಣ ಬೀಡನ್ನು ಹಾಕೋಬೇಕು. ಥ್ರೆಡ್ ಏನಕ್ಕೆ ಉದ್ದ ತೊಗೋಬೇಡಿ ಅಂತ ಹೇಳೋದಂದರೆ ಬೇಗ ಗಂಟು ಆಗುತ್ತೆ. ಹಾಗಾಗಿ ಈ ಥರ ಸ್ಯಾರಿ ಹಿಡ್ಕೊಂಡು ಈ ಥರ ಯು ಶೇಪ್ ಮಾಡ್ಕೊಳ್ಳೋದು. ಸ್ವಲ್ಪ ಟೈಟಾಗಿ ಹಿಡ್ಕೋಬೇಕು. ಈ ಥರ ಸ್ವಲ್ಪ ಬಟ್ಟೆ ತೊಗೊಂಡು ಈ ಲಾಸ್ಟ್ ಬೀಡಿಂದನೇ ಮತ್ತೆ ವಾಪಸ್ ಹೋಗೋದು. ಈ ಥರ ಕಾಣಿಸ್ತಿದೆಯಾ ನಿಮಗೆ? ಈ ಥರ ಇದಕ್ಕೆ ಒಂದು 250 300 ರೂಪೀಸ್ ಚಾರ್ಜ್ ಮಾಡ್ಬೋದು. ಯಾಕೆ ಅಂತ ಹೇಳಿದರೆ ನಾನು ಮೊದಲು ಕೂಡ ನಾನು ಕಲಿಯದೇ ಇರುವಾಗ ನಾನು ಹಾಕ್ಸಿದ್ದೀನಿ. ಸೊ ಆವಾಗ ಅಷ್ಟು ಚಾರ್ಜ್ ಮಾಡಿದ್ದಾರೆ. ಮಣಿ ಮತ್ತು ನಾವು ಕೆಲಸ ಮಾಡಿರ್ತೀವಲ್ಲ,
ಸೊ ಅದರದ್ದೆಲ್ಲ ಸೇರಿಸಿ ಅಷ್ಟು ತೊಗೋಬೋದು. ಕ್ರೋಶಗಿಂತನೂ ಇದು ಈಸಿಯಾಗಿ ಹೊಲ್ಕೋಬೋದು. ಲಾಸ್ಟ್ ಬೀಡಿಂದ ಬಟ್ಟೆ ಸೇರಿಸ್ಕೊಂಡು ಎಡ್ಜಿಗೆ ಹಾಕೋಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಫೈನಲ್ ಇಲ್ಲಿ ಕುಚ್ಚು ಕಟ್ಕೊಂಡ್ರೆ ಎಲ್ಲ ನಾನು ಫಸ್ಟಿಗೆ ಮತ್ತು ಲಾಸ್ಟಿಗೆ ಕುಚ್ಚು ಕಟ್ಕೊಳ್ತೀನಿ. ಇಲ್ಲಿ ಈ ಎಂಡಿಂದ ಆ ಎಂಡಲ್ಲಿ ಒಂದು ಕುಚ್ಚು, 2 ಕುಚ್ಚು ಹಾಕ್ಕೊಳ್ತೀನಿ. ಮಧ್ಯೆ ಮಧ್ಯೆ ಬೇಕಾದರೆ ಒಂದು ಸ್ಯಾರಿಯಲ್ಲಿ 5 ರಿಂದ 6 ಕುಚ್ಚು ಕೂಡ ಮಾಡ್ಕೋಬೋದು. ಕಂಪ್ಲೀಟ್ ಸ್ಯಾರಿ ಲುಕ್ ತೋರಿಸ್ತೀನಿ ಹಾಕಿ ಆದ ಮೇಲೆ. ಫೈನಲಾಗಿ 45 ಮಿನಿಟ್ಸಲ್ಲಿ ಸ್ಯಾರಿಗೆ ಕುಚ್ಚಿ ಹಾಕಿ ಹಾಗೆ ಹೋಯ್ತು ನೋಡಿ. ಫೈನಲಾಗಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ದೊಡ್ಡ ಬೀಡು, ಈ ಥರ ಮ್ಯಾಚ್ ಆಗೋ ಥರ ಸಣ್ಣ ಬೀಡು ತಗೊಳ್ಳೋದು. ಫಸ್ಟ್ ದೊಡ್ಡ ಬೀಡು ಹಾಕ್ಕೊಳ್ಳೋದು, ಆಮೇಲಿಂದ ಸಣ್ಣ ಬೀಡು ಹಾಕ್ಕೊಂಡು ಈ ಥರ ತೊಗೊಂಡು ಸ್ವಲ್ಪ ಯು ಶೇಪ್ ಮಾಡಿಕೊಳ್ಬೇಕು. ಈ ಥರ ಬಟ್ಟೆ ಸ್ವಲ್ಪ ತೊಗೊಂಡು ಆಮೇಲೆ ಈ ಸಣ್ಣ ಬೀಡಿಂದ ವಾಪಸ್ ಬರೋದು. ವಾಪಸ್ ಬಂದಾಗ ಅದು ಟೈಟ್ ಆಗುತ್ತೆ. ಫೈನಲಾಗಿ ಈ ಥರ ಕಾಣಿಸ್ತಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಪ್ಯಾಟ್ರನ್. ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಯಾವ ಪ್ಯಾಟ್ರನ್ ಬೇಕೋ ಅದನ್ನು ಹಾಕ್ಕೋಬೋದು. ಕಂಪ್ಲೀಟಾಗಿ ಸ್ಯಾರಿ ರೆಡಿ ಆಯಿತು. ಸ್ಯಾರಿ ಲುಕ್ ಈ ಥರ ಕಾಣಿಸ್ತಿದೆ ನೋಡಿ. ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ಇದ್ದರೆ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.